ಇನ್ನು ಕಾಂಗ್ರೆಸ್ ನಾಯಕರ ಈ ಎಲ್ಲ ಆರೋಪಗಳಿಗೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅವರ ಸಮರ್ಥನೆ ಹೇಗಿದೆ ಅಂತ ನೋಡೋಣ. ಅವರು ಯಾವುದೇ ಯೋಜನೆ ಕೊಟ್ಟರೂ ಜಾತಿ ಕೇಳಿ ಕೊಟ್ಟಿಲ್ಲ. ಇದು ಸರ್ಕಾರದ ಕಾರ್ಯಕ್ರಮವೂ ಅಲ್ಲ. ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದ ಖಾಸಗಿ ಕಾರ್ಯಕ್ರಮ. ಸಾರ್ವಜನಿಕರ ತೆರಿಗೆ ದುಡ್ಡನ್ನು ಬಳಸಿಲ್ಲ. ಖಾಸಗಿಯಾಗಿ ಮೋದಿ ಹೆಸರಿನಲ್ಲಿ 32 ಲಕ್ಷ ಕಿಟ್ ವಿತರಣೆ ಆಗ್ತಾ ಇದೆ ಅಂತ ಕಾಂಗ್ರೆಸ್ಸಿಗರಿಗೆ ಬೆಂಗಳೂರಿನಲ್ಲಿ ಸಿಟಿ ರವಿಯವರು ಕೌಂಟರ್ ಕೊಟ್ಟಿದ್ದಾರೆ. ಜಾತಿ ಕೇಳೋದು, ವೋಟ್ ಬ್ಯಾಂಕ್ ಮೇಲೆ ಮಣೆ ಹಾಕೋದು ಇದು ಕಾಂಗ್ರೆಸ್ನ ನೀತಿ, ಮೋದಿ ನೀತಿ ಅಲ್ಲ ಅಂತ ಅವರ ಸಮರ್ಥನೆ. ನಾನು ಹೇಳುತ್ತೇನಲ್ಲ, ಇದು ಭಾರತೀಯ ಜನತಾ ಪಾರ್ಟಿಯ ಮೈನಾರಿಟಿ ಮೋರ್ಚಾ ಅಧ್ಯಕ್ಷರು ಕೊಡ್ತಿರುವಂಥ ಕಾರ್ಯಕ್ರಮ. ಅವ್ರ ದುಡ್ಡಲ್ಲಿ ಕೊಡ್ತಿರುವ ಕಾರ್ಯಕ್ರಮ, ಸರ್ಕಾರದ ದುಡ್ಡಲ್ಲ. ನೀವೀಗ ಶಾದಿ ಭಾಗ್ಯ ತಂದ್ರಿ ಸರ್ಕಾರದ ದುಡ್ಡಲ್ಲಿ. ಒಂದು ಕೋಮಿಗೆ ಮಾತ್ರ, ಮುಸಲ್ಮಾನರಿಗೆ ಮಾತ್ರ ಮದುವೆ ಆಗೋರಿಗೆ 50,000 ಅಂತ ಮೊನ್ನೆನೂ ತಂದಿದ್ದೀರಿ. ಅದು ಕೇವಲ ಒಂದು ಕೋಮಿಗೆ ಮಾತ್ರ ತಂದಿದ್ದೀರಿ. 4% ಮೀಸಲಾತಿ, ಸಂವಿಧಾನ ವಿರೋಧಿಯಾಗಿರುವಂಥ ಮೀಸಲಾತಿಯನ್ನು ನೀವು ಅಂಬೇಡ್ಕರ್ ಆಶಯಕ್ಕೆ ವಿರುದ್ಧವಾಗಿ ಮತಿ ಆಧಾರಿತ ಮೀಸಲಾತಿ ಅಂತಂದ್ರಿ. ಎಲ್ಲಿದೆ ರಿಲಿಜಿಯಸ್ ಬೇಸ್ಡ್ ರಿಸರ್ವೇಷನ್ಗೆ ಸಂವಿಧಾನ ಎಲ್ಲ ಅವಕಾಶ ಕೊಟ್ಟಿದೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಂಡ. ರವೀಶ್, ಈಗ ಕಾಂಗ್ರೆಸ್ ನಾಯಕರು ಕೇಳ್ತಾ ಇರೋ ಪ್ರಶ್ನೆ ಸರಿ ಇದೆ. ಇಷ್ಟು ವರ್ಷ ಇಲ್ಲದೆ ಇರ್ತಕ್ಕಂಥದ್ದು ಇವತ್ತು ಏಕಾಏಕಿ ರಂಜಾನ್ ಹೆಸರಲ್ಲಿ ಕಿಟ್ ಕೊಡೋದಕ್ಕೆ, ಫುಡ್ ಕಿಟ್ ಕೊಡೋದಕ್ಕೆ ಹೊರಟಿರ್ತಕ್ಕಂಥದ್ದು. ಅದು ಅಲ್ಪಸಂಖ್ಯಾತ ಮೋರ್ಚಾದವರೇ ಕೊಡಲಿ, ಪಕ್ಷದ ಅನುಮತಿ ಇದ್ದು ತಾನೇ ಕೊಡೋದಕ್ಕೆ ಸಾಧ್ಯ, ಮೋದಿಯವರ ಗಮನಕ್ಕೆ ಬಂದು ಕೊಡೋದಕ್ಕೆ ತಾನೇ ಸಾಧ್ಯ. ಇದು ಮುಸ್ಲಿಮರ ಓಲೈಕೆ ಅಂತ ಈಗ ಆರೋಪ. ಸೊ ಬಿಜೆಪಿಗರ ಏನು ಯಾವ ರೀತಿ ಸಮರ್ಥನೆ ಮಾಡ್ಕೋತಾರೆ ಈ ವಿಚಾರವನ್ನು ಅಂತ? ಅರವಿಂದ್, ಖಂಡಿತವಾಗಿಯೂ ಕೂಡ BJP ಏನೇ ಸಮರ್ಥನೆ ಮಾಡ್ಕೊಳ್ಬೋದು, ಆದರೆ ಕಾಂಗ್ರೆಸ್ಸು ಇದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇದೆ ಅಂತ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕೆಂದರೆ ಪಕ್ಷದ ನಿರ್ಣಯ ಇಲ್ಲದೇ ಯಾವುದೇ ಮೋರ್ಚಾಗಳು ಕೆಲಸ ಮಾಡೋದಿಲ್ಲ. ಅಲ್ಪಸಂಖ್ಯಾತ ಮೋರ್ಚಾದ ಕಾರ್ಯಕ್ರಮ ಆದರೂ ಕೂಡ BJPಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮತ್ತು ಅಲ್ಪಸಂಖ್ಯಾತ ಮೋರ್ಚಾದ ಉಸ್ತುವಾರಿ ದುಷ್ಯಂತ್ ಕುಮಾರ್ ಗೌತಮ್ ಅವರು ನಿನ್ನೆ ಡೆಲ್ಲಿಯಲ್ಲಿ ಆ ಒಂದು ಹಜರತ್ ನಿಜಾಮುದ್ದೀನ್ ಒಂದು ಗಾಲಿಬ್ ಅಕಾಡೆಮಿಯಲ್ಲಿ ಒಂದು ಫುಡ್ ಕಿಟ್ಟನ್ನು ವಿತರಣೆ ಮಾಡೋದಕ್ಕೆ ಹೋಗಿದ್ದಾರೆ. ಒಬ್ಬ ಪ್ರಧಾನ ಕಾರ್ಯದರ್ಶಿಯೇ ಆ ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಇದಕ್ಕೆ BJPಯ ಗ್ರೀನ್ ಸಿಗ್ನಲ್ ಒಪ್ಪಿಗೆ ಇದೆ ಅನ್ನೋದು ಸ್ಪಷ್ಟ. ಇನ್ನೊಂದು ಕಡೆ ಹೇಳ್ತಾರೆ ಇದು ಖಾಸಗಿಯಾಗಿ ಕೊಡ್ತಾ ಇರ್ತಕ್ಕಂಥದ್ದು ಅಂತ. ಅಂದರೆ ಯಾರೂ ಕೂಡ ಅಲ್ಪಸಂಖ್ಯಾತ ಮೋರ್ಚಾದ ಕಾರ್ಯಕರ್ತರು ಒಂದು ರೀತಿಯಲ್ಲಿ ಅವ್ರ ಜೇಬಿನಿಂದ ಹಾಕಿ ಕೊಡೋದಿಲ್ಲ. ಇದು ಪಾರ್ಟಿಗೆ ಸಂಬಂಧಪಟ್ಟಂಥದ್ದು. ಮೋರ್ಚಾಗಳು ಅಲ್ಪಸಂಖ್ಯಾತ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಮೋರ್ಚಾಗಳಾಗಿರ್ಬೋದು, ಎಲ್ಲವೂ ಕೂಡ ಪಾರ್ಟಿ ಅಡಿಯಲ್ಲೇ ಬರ್ತವೆ. ಜೊತೆಗೆ ಮುಂಬೈನ ಆ ಒಂದು ನವಿ ಮುಂಬೈನಲ್ಲಿ 200 ಕಾರ್ಯಕರ್ತರಿಗೆ ಒಂದು ಮುಸ್ಲಿಂ ಬಡ ನಿರ್ಗತಿಕರಿಗೆ ಕೊಡೋದ್ರ ಮೂಲಕ ಆ ಚಾಲನೆ ಸಿಕ್ಕಿದೆ. 32,000 ಕಾರ್ಯಕರ್ತರನ್ನು ಈ ಒಂದು ಫುಡ್ ಕಿಟ್ ವಿತರಣೆಗೆ ಮತ್ತು ಇದನ್ನು ತಲುಪಿಸ್ಬೇಕು ಅಂತೇಳಿ ಆ ಒಂದು ಮಸೀದಿಗಳ ಜೊತೆ ಸಹಯೋಗದೊಂದಿಗೆ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಹಾಗಾಗಿ ಪಕ್ಷದಲ್ಲಿ ನಿರ್ಣಯ ಆಗೇ ಮಾಡಿರಬೇಕು. ಇದಕ್ಕೆ ಯಾವ ರೀತಿ ಸಮರ್ಥನೆ ಮಾಡಿಕೊಂಡ್ರೂ ಕೂಡ ಕಾಂಗ್ರೆಸ್ ಅಟ್ಯಾಕ್ ಮಾಡುತ್ತೆ. ಯಾಕೆಂದರೆ ಇದೇ ಕಾರ್ಯಕ್ರಮವನ್ನು ನಿಜಕ್ಕೂ ಕೂಡ ಕಾಂಗ್ರೆಸ್ನವ್ರು ಮಾಡಿದರೆ ಖಂಡಿತವಾಗಿ ಕೂಡ ಈ ಒಂದು ಹಿಂದುತ್ವದ ಹೆಸರಿನಲ್ಲಿ BJP ಅಟ್ಯಾಕ್ ಮಾಡ್ತಾಯಿತ್ತು. ಈಗ ಅದನ್ನೇ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇದು ಇಂಪ್ಯಾಕ್ಟ್ ಏನಂದರೆ ಉತ್ತರ ಪ್ರದೇಶದ ಚುನಾವಣೆಯ ಸಂದರ್ಭದಲ್ಲಿ ಆದಂಥ ಬದಲಾವಣೆಗಳು ಮತ್ತು ಪರ್ಸೆಂಟೇಜ್ ಆಫ್ ವೋಟ್ಸ್ ಏನಿದೆ ಆ ವೋಟ್ಸ್ನಲ್ಲಾಗಿರ್ತಕ್ಕಂಥ ಬದಲಾವಣೆಗಳ ಇಂಪ್ಯಾಕ್ಟ್ ಕೂಡ ಇದ್ರ ಮೇಲಿದೆ. ಜೊತೆಗೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಾದಂಥ ಬದಲಾವಣೆಗಳು ಕೂಡ ಈ ಒಂದು ಮುಸ್ಲಿಮರನ್ನು ಓಲೈಕೆ ಮಾಡೋದಕ್ಕೆ BJP ಮುಂದಾಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಅದಕ್ಕೆ ಪುಷ್ಟಿ ನೀಡುವಂತೆ BJP ಈ ರೀತಿಯ ಒಂದು ಫುಡ್ ಕಿಟ್ಟನ್ನು, ಗಿಫ್ಟ್ ಕಿಟ್ಟನ್ನು ಕೊಡೋದ್ರ ಮೂಲಕ ಎಲ್ಲ ಒಂದು ಕಡೆ ಅದಕ್ಕೆ ಮತ್ತಷ್ಟು ಒಂದು ರೀತಿಯಲ್ಲಿ ನೀರೇರಿತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಒಂದು ಕಡೆ ಮುಸ್ಲಿಮ ಮೀಸಲಾತಿ ಬಗ್ಗೆ ಒಂದು ರೀತಿಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಕರ್ನಾಟಕದ ಮುಸ್ಲಿಂ ಮೀಸಲಾತಿ ಬಗ್ಗೆ. ಇನ್ನೊಂದು ಕಡೆ ಅಲ್ಲಿ ಒಂದು ಫುಡ್ ಕಿಟ್ಟನ್ನು ಕೂಡ ಕೊಡ್ತಾ ಇದ್ದಾರೆ. ಇದು ಯಾವ ನೀತಿ? ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ಅಂತ ಕೂಡ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಹಿಂದುತ್ವ ಅಂದಂಥ BJP ಈಗ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ಓಲೈಕೆ ರಾಜಕಾರಣಕ್ಕೆ ಕೈ ಹಾಕಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಶುರುವಾಗಿದೆ ಅಂತಲೇ ಹೇಳ್ಬೋದು. ಅರವಿಂದ್, ಓಕೆ ರವೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಉತ್ತರವನ್ನು ಕೊಡಬೇಕಾದವರು ಕೊಡಬೇಕೀಗ. ಇದು BJPಯಲ್ಲಿ ಹಿಂದುತ್ವದ ಜಪ ಮಾಡುವಂಥವರು ಈಗ ಮುಸ್ಲಿಮರ ಓಲೈಕೆಗೆ ಹೋಗಿರ್ತಕ್ಕಂಥದ್ದು. ಯಾರೇ ಕೊಟ್ಟರೂ ಕೂಡ ಪಕ್ಷದ ವತಿಯಿಂದ ಅಂತಲೇ ಅರ್ಥ. ಅದು ಹೆಂಗೆ ಲೆಕ್ಕಾಚಾರ ಇದು ಅನ್ನೋದನ್ನ ನೋಡೋಣ, ಯಾವ ಲೀಡ್ರ್ ಏನು ಮಾತಾಡ್ತಾರೆ ಅಂತ.